ಕಾನೂನು ಪ್ರಕಾರ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 183 ಅಡಿಯಲ್ಲಿ ನ್ಯಾಯಾಧೀಶರು ಮೊದಲು ಏನು ಕೊಟ್ಟಿದ್ರು, ಎರಡನೇ ನಂತರ ಅದು ಪೊಲೀಸರ ಅಡಿಯಲ್ಲಿ ಹೋದ್ಮೇಲೆ, ಅಂದರೆ ಇಲ್ಲಿ SIT ಅಡಿಯಲ್ಲಿ ಹೋದ್ಮೇಲೆ ಇದಕ್ಕೆ ಕೊಟ್ಟರು ಅನ್ನೋದನ್ನೆಲ್ಲ ಗಮನಿಸಿದಾಗ, ಚಿಕ್ಕ ಕೆಂಪಮ್ಮ ನಿಮಗೆ ಹೆಸರು ಗೊತ್ತದ, ಆ ಹೆಣ್ಣು ಮಗಳ ತನಿಖೆ ಸಾಕ್ಷಿ ಆದಂಥವಳು ಸೌಜನ್ಯ ಕೇಸ್ನೆಲ್ಲ ನಾನು ನೋಡಿದ್ದ ಅವಳೆ ಅಂತೇಳಿ, ಆ ಹುಡುಗಿನೇ ನಾನು ನೋಡಿದ್ದು ಅಂತೇಳಿ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಹೋದಾಗೋ ಯಾತ್ರಾರ್ಥಿಯಾಗಿ ಹೋದಾಗೋ ನೋಡಿದ್ದನ್ನು ಆನಂತರ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡೋದು, ಸುಜಾತ ಭಟ್ ಅವ್ರನ್ನ ಎನ್ಕ್ವೈರಿ ಮಾಡಿದ್ದನ್ನು ಎಲ್ಲ ಗಮನಿಸಿದಾಗ ಇಲ್ಲಿ SIT ದೂರುದಾರರ ಆರೋಪದಂತೆ ತನಿಖೆ ಮಾಡೋದನ್ನು ಬಿಟ್ಟರೆ ದೂರುದಾರನ ಇರಿಸು ಹೇಳ್ತಾ ಇದ್ದಾರೆ. ಅವರು ಇದಕ್ಕೆಲ್ಲ ಕಾರಣೀಕರ್ತರು ಅನ್ನುವಂಗೆ ಈ ಸ್ಟೇಟ್ಮೆಂಟ್ ಬರೋಂಗೆ ನೋಡ್ತಾ ಇದ್ದಾರೆ. ಜೊತೆಗೆ ಚಿನ್ನಯ್ಯ, ಈ ಹೊಸ ಚಿನ್ನಯ್ಯ, ಮೊದಲ ಭೀಮ ಪೊಲೀಸರ ಕೈಯಲ್ಲಿ ಸಿಕ್ಕ ನಂತರ ಜೈಲಿಗೆ ಹೋದ್ಮೇಲೆ ಚಿನ್ನಯ್ಯ, ಈ ಚಿನ್ನಯ್ಯನ ಮೂಲಕ ಈಗಂಚೆ ಚಿನ್ನಯ್ಯ ಹೊರಗೆ ಬಂದಿದ್ದಾನೆ. ಇವತ್ತು 1 ಲಕ್ಷ ರೂಪಾಯಿ ಏನೋ ಒಂದು ಜಾಮೀನು ಕೊಟ್ಟು ಆ ಚಿನ್ನಯ್ಯ ಇವತ್ತು ಜೀವ ರಕ್ಷಣೆಗಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಯಾರಿಂದ ಜೀವ ರಕ್ಷಣೆ? ಈ ಜಯಂತ್ ಟಿ, ಈ ನಮ್ಮ ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಅದ್ರ ಜೊತೆಗೆ ಮಟ್ಟಣ್ಣವರು, ವಿಠ್ಠಲಗೌಡ, ಇವರೆಲ್ಲರಿಂದ ನನ್ನ ಜೀವಕ್ಕೆ ಬೆದರಿಕೆ ಐತೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಯಾವ ವ್ಯಕ್ತಿಗಳಿಗೆ